ಇವತ್ತಿನ ರೆಸಿಪಿ ಬಂದುಬಿಟ್ಟು MTR ಗುಲಾಬ್ ಜಾಮೂನ್. ಇಲ್ಲೊಂದು ನನ್ನ ಪ್ಯಾನಿಗೆ 1 ಕಪ್ ಆಫ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಆ ಕಪ್ಪಲ್ಲೇ 3 ಕಪ್ಸ್ ಆಗೋಷ್ಟು ನೀರು ಹಾಕ್ಕೊಬೇಕು. ಇದೇ ಮೆಜರ್ಮೆಂಟಲ್ಲಿ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಸಕ್ಕರೆ ಪಾಕ ಒಂದು 15 to 20 ಗುಲಾಬ್ ಜಾಮೂನ್ ಆಗುತ್ತೆ. ಅಂದರೆ ನಾರ್ಮಲ್ ಸೈಜು, ಮೀಡಿಯಮ್ ಸೈಜು, ತುಂಬ ಚಿಕ್ಕದು ಅಲ್ಲ, ತುಂಬ ದೊಡ್ಡದು ಅಲ್ಲ. ಸೊ ಅಷ್ಟಕ್ಕೆ ಈ ಶುಗರ್ ಸಿರಪ್ ಕರೆಕ್ಟಾಗಿದೆ. ಇದಕ್ಕೆ ನಾನು ಒಂದೇ ಒಂದು ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಅದು ಮೂತಿ ಒಂಚೂರು ಕಟ್ ಮಾಡಿಬಿಟ್ಟು ಹಾಕಿ. ಇದಕ್ಕೆ ಪಾಕ ಎಲ್ಲ ಮಾಡೋ ಥರ ಇಲ್ಲ. ಸೊ ನಾವಿಲ್ಲಿ ಸಕ್ಕರೆ ಕರಗೋ ತನಕ ಕುದಿಸ್ಕೊಂಡು ಅದಾದಮೇಲೆ ಒಂದು 5 to 10 ಮಿನಿಟ್ಸ್ ಎಕ್ಸ್ಟ್ರಾ ಕುದಿಸ್ಕೊಂಡ್ರೆ ಸಾಕು. ಆಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಈಗ ನಾನಿಲ್ಲಿ MTR ಗುಲಾಬ್ ಜಾಮೂನ್ ಪೌಡರ್ನ ಕಲಿಸ್ಕೊತಾ ಇದ್ದೀನಿ. ಇದನ್ನು ನೀವು ಚಪಾತಿ ಹಿಟ್ಟು ಥರ ನಾದೋ ಆಗಿಲ್ಲ, ನಾದ್ಕೊಂಡೆಲ್ಲ ಮಾಡ್ಕೋಬೇಡಿ. ಜೆಂಟಲಾಗಿ ಸ್ಮೂತಾಗಿ ಕೈದು ಫಿಂಗರ್ ಟಿಪ್ಪಲ್ಲೇ ಕಲಿಸ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳಿ. ಒಟ್ಟಿಗೆ ಹಾಕ್ಕೊಂಡ್ರೆ ಜಾಸ್ತಿ ಆಗಿಬಿಡತ್ತೆ. ಸೊ ನೀಟಾಗಿ ಜೆಂಟಲಾಗಿ ಸಾಫ್ಟಾಗಿ ಕಲಿಸ್ಕೋಬೇಕು. ಪ್ರೆಸ್ ಮಾಡಿ ಎಲ್ಲ ಕಲಿಸ್ಕೋಬಾರ್ದು. ಈ ರೀತಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಆ ಥರ ನೀಟಾಗಿ ಜೆಂಟಲಾಗಿ ಕಲಿಸ್ಕೊ. ಈ ಥರ ಸಾಫ್ಟಾಗಿ ಕಲಿಸ್ಕೊಳೋದ್ರಿಂದ ನಮ್ಮ ಗುಲಾಬ್ ಜಾಮೂನು ಬೇಗನೆ ಶುಗರ್ ಸಿರಪ್ನ ಹೀರ್ಕೊಳ್ಳುತ್ತೆ. ಈ ಥರ ಹೀರ್ಕೊಂಡ್ರೇ ಮಾತ್ರ ದಪ್ಪ ಆಗೋದು. ಅಕಸ್ಮಾತ್ ನಾವು ತುಂಬ ಪ್ರೆಸ್ ಮಾಡಿ ನಾದ್ಕೊಂಡು ಕಲಿಸ್ಕೊಂಡ್ರೆ ನಮ್ಮ ಗುಲಾಬ್ ಜಾಮೂನು ಯಾವ ಸೈಜಲ್ಲಿ ಮಾಡಿರ್ತೀವೋ ಅದೇ ಸೈಜಲ್ಲೇ ಇರುತ್ತೆ. ಸೊ ನಾವೀಗ ಜಂಟಲಾಗಿ ಸಾಫ್ಟಾಗಿ ಕಲಿಸ್ಕೊಂಡ್ರೆ ದಪ್ಪ ಆಗುತ್ತೆ. ಇದು ಕಲಿಸಿದ ತಕ್ಷಣ ಒಂದು 5 ಮಿನಿಟ್ಸ್ ಎತ್ತಿಟ್ಬಿಟ್ಟು ಆಮೇಲೆ ಮಾಡ್ಕೋಬೇಕು. ಆಗ ಸಾಫ್ಟ್ ಆಗುತ್ತೆ. ಹಿಟ್ಟು ನಾವು ಕಲಿಸಿರೋ ಹಿಟ್ಟು ಸೈಜ್ ಒಂಚೂರು ದೊಡ್ಡದಾಗಿರುತ್ತೆ. ಸೊ ಈಗ ಪ್ರತಿ ಸರಿನೂ ಇದೊಂದು ಟಿಪ್ಸ್ ಅಂದ್ಕೊಳ್ಳಿ. ಪ್ರತಿ ಸರಿ ಒಂದು ಉಂಡೆ ಮಾಡಬೇಕು ಅಂದ್ರೂ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಪ್ರೆಸ್ ಮಾಡ್ದೇ ಸಾಫ್ಟಾಗಿ ಉಂಡೆ ಮಾಡಬೇಕು. ಸೊ ಈ ರೀತಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಸಾಫ್ಟಾಗಿ ಉಂಡೆ ಮಾಡ್ಕೊಳ್ಳಿ. ಈ ರೀತಿ ಸಾಫ್ಟಾಗಿ ಉಂಡೆ ಮಾಡಿಕೊಂಡ್ರೆ ಯಾವುದೇ ಥರ ಕ್ರ್ಯಾಕ್ಸ್ ಇರಲ್ಲ. ನಾವು ಎಣ್ಣೆಗೆ ಹಾಕಿದ ತಕ್ಷಣ ಒಡೆಯೋದು ಇಲ್ಲ. ಸೊ ಈ ಟಿಪ್ಸ್ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಥರ ಉಂಡೆನೂ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಜಾಸ್ತಿನೂ ಕಾದಿರಬಾರ್ದು, ಕಮ್ಮಿನೂ ಇರಬಾರ್ದು. ಕಮ್ಮಿ ಕಾದಿದ್ರೆ ಎಣ್ಣೆ ಹೀರ್ಕೊಂಡ್ಬಿಡತ್ತೆ. ಜಾಸ್ತಿ ಕಾದಿದ್ರೆ ಒಳಗಡೆ ಬೇಯಲ್ಲ, ಹೊರಗಡೆ ಎಲ್ಲ ಫುಲ್ ಡಾರ್ಕ್ ಆಗಿಬಿಡತ್ತೆ. ಸೊ ಒಂದು ಚಿಕ್ಕ ಉಂಡೆ ಹಾಕ್ಬಿಟ್ಟು ನೋಡ್ಕೊಳ್ಳಿ. ಮೀಡಿಯಮಾಗಿ ಕಾದಿದೆ ಅಂದಾಗ ಎಲ್ಲ ಉಂಡೆನೂ ಹಾಕ್ತಾಯಿದ್ದೀನಿ ಇಲ್ಲಿ ನಾನು. ಇಲ್ಲಿ ಒಂದು ಟಿಪ್ಸ್ ಇದೆ. ಇದು ನಾವೆಲ್ಲನೂ ಬಜ್ಜಿನ ಊಟ ಹಾಕಿ ಬೇಯಿಸ್ತೀವಿ ಅಲ್ಲ, ಆ ಥರ ಬೇಯಿಸೋಕ್ಕಾಗಲ್ಲ ಗುಲಾಬ್ ಜಾಮೂನ. ಸೊ ಈ ಥರ ಅದ್ರ ಮೇಲ್ಗಡೆ ಇಟ್ಕೊಂಡು ರೊಟೇಟ್ ಮಾಡಿದ್ರೆ ಈಸಿಯಾಗಿ ಬೇಯುತ್ತೆ, ಎಲ್ಲ ಕಡೆನೂ ಈವನಾಗಿ ಬೇಯುತ್ತೆ. ಸೊ ಅದಕ್ಕೋಸ್ಕರ ಆ ಥರ ಮಾಡಿ. ಇದು ಸ್ವಲ್ಪ ಡಾರ್ಕ್ ಆಗಿದೆ, ಸಾಕು ಇಷ್ಟು ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದೀನಿ. ಇಷ್ಟು ಡಾರ್ಕ್ ಆದರೆ ಸಾಕು. ಈಗ ಒಂದು ಟಿಪ್ಸ್ ಇದೆ. ನೀವು ಎತ್ತಿದ ತಕ್ಷಣವೇ ಶುಗರ್ ಸಿರಪ್ ಒಳಗಡೆ ಹಾಕ್ಬೋದು. ಶುಗರ್ ಸಿರಪ್ಪು ಬಿಸಿ ಇರಬೇಕು. ಇದು ಒಂದು 2 ಮಿನಿಟ್ಸ್ ಇಲ್ಲ 1 ಮಿನಿಟ್ ಆದ್ರೂ ಆಚೆ ತೆಗೆದಾದ್ಮೇಲೆ ಪ್ಲೇಟಲ್ಲಿಟ್ಟು ಆಮೇಲೆ ಹಾಕಿ. ಆಗ ಚೆನ್ನಾಗಿ ಉಬ್ಬಿ ಬರುತ್ತೆ. ಬಿಸಿದೇ ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಗುಲಾಬ್ ಜಾಮೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.